ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸವರಿಚಿ ಭಾಗ್ಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಉಪ್ಪಿಟ್ಟನ್ನ ತಗೊಂಡು ಬಂದಿದ್ದೀನಿ. ಇನ್ನೇನು ಸೀಸನ್ ಶುರು ಆಯಿತು. ಬರೀ ಕಾಳು ಕಾಯಿ ಹಾಕ್ಬಿಟ್ಟು ಪ್ಲೈನಾಗಿ ಅವರೆಕಾಳು ಉಪ್ಪಿಟ್ಟನ್ನ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಒಂದು 3/4 ಕಪ್ಪಷ್ಟು ಎಳೆ ಕಾಳುಗಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅದೇ 3/4 ಕಪ್ಪಷ್ಟು ನೀರು ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇದು ನಾನು 1 ಕಪ್ ರವೆಗೆ 3/4 ಕಪ್ಪಷ್ಟು ಕಾಳನ್ನ ತಕ್ಕೊಂಡಿರೋದು. 2 ವಿಷಲ್ ಕೂಗಿದಾದ್ಮೇಲೆ ನೋಡಿ ಇಷ್ಟು ಸಾಫ್ಟಾಗಿ ಕಾಳು ಬೆಂದರೆ ಸಾಕಾಗತ್ತೆ, ತೀರಾ ಹಣ್ಣಾಗೋದು ಬೇಡ. ಇದಕ್ಕೆ ನಾನು 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ತೆಕ್ಕೊಳ್ತಾ ಇದ್ದೀನಿ. ಬಿಳಿ ರವೆ, ಚಿರೋಟಿ ರವೆ ಬಿಟ್ಟು ಬನ್ಸಿ ರವೆ ಅಥವಾ ಬಾಂಬೆ ರವೆ ಯಾವುದ್ರಲ್ಲಿ ಬೇಕಾದರೂ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು. ಇದು ತೀರಾ ಕಲರ್ ಚೇಂಜ್ ಆಗೋ ಅಷ್ಟಿಲ್ಲ, ಸ್ವಲ್ಪ ಘಮ ಬರೋ ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ನಾನು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ರವೆನ. ಈಗ ನಾನೊಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಕಾದಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಹಾಗೆ ಒಂದು ಭರ್ತಿ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದೆ. ಒಂದು 8ರಿಂದ 10 ಕಾಳು ಮೆಣಸು ಹಾಕ್ಕೊಂಡು ಒಂದ್ಸತಿ ನೀಟಾಗಿ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಹುರ್ಕೊಳ್ಬೇಕಾಗತ್ತೆ. ಕಾಳುಮೆಣಸು ಹಾಕಿರೋದ್ರಿಂದ ಒಂದು 4 ಹಸಿರು ಮೆಣಸಿನ್ಕಾಯಿ ಮಾತ್ರ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆನಲ್ಲಿ ಹುರ್ಕೊಳ್ಬೇಕಾಗತ್ತೆ. ಹಾಗೆ ಒಂದು 3 ಇಂಚಷ್ಟು ಶುಂಠಿನ ತುಂಬಾ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಕೂಡ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕಾಗತ್ತೆ. ಜೊತೆಗೆ ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದೆ. ಜೊತೆಗೆ ಇಂಗನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀವಿ. ಅವರೆಕಾಳು ಉಪ್ಪಿಟ್ಟಿಗೆ ಇಂಗು, ಶುಂಠಿ, ಜೀರಿಗೆ, ಮೆಣಸು ಇದು 4 ಬೀಳಲೇಬೇಕು. ಇದು ಹುರ್ಕೊಂಡಿದ್ದಾದ್ಮೇಲೆ ನೀರು ಸಮೇತ ನಾನು ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದೆ. ಒಂದು 3/4 ಕಪ್ಪಷ್ಟು ನೀರಿತ್ತು, ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಮಾತ್ರ ಮಿಕ್ಕಿದೆ. ಈಗ ಕಾಳು ಬೆಂದಿದ್ದಾದ್ಮೇಲೆ ಹಾಗೇನೆ 1 ಕಪ್ ರವೆಗೆ ಇನ್ನು 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಟೋಟಲ್ ನಾವು ಇದಕ್ಕೆ 2.5 ಕಪ್ಪಷ್ಟು ನೀರು ಸೇರಿಸ್ಕೊಂಡಂಗೆ ಆಯಿತು. 1 ಕಪ್ ರವೆಗೆ 2.5 ಕಪ್ಪಷ್ಟು ನೀರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದೆ 1 ಸ್ಪೂನಷ್ಟು. ಹಾಗೆ 1 ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇದೇ ಟೈಮ್ಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದೆ. ಇದೆಲ್ಲ ಸ್ವಲ್ಪ 1-2 ಕುದಿ ಬರೋ ತನಕ ಕೂಡಿಸ್ಕೊಳ್ಳೋಣ. ಇದೊಂದು 2 ಕುದಿ ಬಂದಿದ್ದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಹಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಕಾಯಿ ತುರಿನೂ ಇದೇ ಟೈಮ್ಗೆ ಸೇರಿಸ್ಕೊಂಡು ಕುದಿಸ್ಕೊಳ್ಬೋದು. ನಾನು ಕಡೇಲಿ ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಒಂದು ಕೈಯಲ್ಲಿ ರವೆ ಹಾಗೆ ಒಂದು ಕೈಯಲ್ಲಿ ಕೂಡಿಸ್ಕೊಳ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಗಂಟು ಬರೋದಿಲ್ಲ. ಒಂದೇ ಸತಿ ರವೆ ಹಾಕ್ಕೊಂಡು ನಿಧಾನಕ್ಕೆ ಕೂಡಿಸಿದ್ರೆ ಗಂಟು ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ ಆವಾಗ. ಈಗ ನೀಟಾಗಿ ಒಂದ್ಸತಿ ಕೂಡಿಸ್ಕೊಂಡು ಇವಾಗ ನಾನು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 3/4 ಕಪ್ಪಷ್ಟು ಕಾಳು ತೊಗೊಂಡಿದೆ. ಅದೇ ಥರ 3/4 ಕಪ್ಪಷ್ಟು ಕಾಯಿ ತುರಿ ಕೂಡ ತೆಕ್ಕೊಂಡಿದ್ದೀವಿ. ಬಿಳಿ ತುರಿನ ಮೇಲೆ ಹಾಕ್ಕೊಂಡು ಈ ಥರ ಕೂಡಿಸ್ಕೊಳ್ಳೋಣ ಒಂದ್ಸತಿ. ಇದನ್ನು ಒಂದ್ಸತಿ ಕೂಡಿಸಿದ್ದಾದ್ಮೇಲೆ ಒಂದು 2 ನಿಮಿಷ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ರವೆ ಎಲ್ಲ ಬೇಯೋದಕ್ಕೆ ಬಿಟ್ಬಿಡೋಣ. ಉಪ್ಪಿಟ್ಟು ಸ್ವಲ್ಪ ಉದ್ರಾಗಿ ಬೇಕು ಅಂದರೆ 1ಕ್ಕೆ 2ರಷ್ಟು ನೀರು ಸಾಕಾಗತ್ತೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಅವರೆಕಾಳು ಉಪ್ಪಿಟ್ಟು. ಇದ್ರ ಜೊತೆ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು. ಆಲೂಗೆಡ್ಡೆ, ಹುರುಳಿಕಾಯಿ, ಕ್ಯಾರೆಟ್ ಯಾವ್ದು ಬೇಕಾದ್ರೂ ತರಕಾರಿ ಕೂಡ ಯೂಸ್ ಮಾಡ್ಬೋದು. ನಾನು ಪ್ಲೈನ್ ಕಾಳು ಉಪ್ಪಿಟ್ಟು ಮಾಡಿರೋದು ಇವತ್ತು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದನ್ನು ಕಾಯಿ ತುರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.